ಹೋ 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 ವಿಜ್ಞಾನಾನಂದ ಮಹಾಸ್ವಾಮಿ, ಏನು ಇವತ್ತು ನನ್ನನ್ನೇ ಭೇಟಿ ಮಾಡಕ್ ಬಂದಿದ್ದೀರೋ ಅಥವಾ ಒಳಗಡೆ ಹೋಮ ಹವನ ಪೂಜೆ ಇತ್ಯಾದಿ ಇತ್ಯಾದಿ ಇದೆಯೋ? ಒಳಗಡೆ ಬಂದ್ರೆ ನಿಮ್ಗೂ ಗೊತ್ತಾಗುತ್ತೆ. ಕ್ಷಮಿಸಿ, ನಾನ್ ಒಳಗಡೆ ಬಂದ್ರೆ ಪೂಜೆ ಮಾಡೋದು ನೀವಲ್ಲ, ನಾನ್ ಆಗ್ಬಿಡ್ತೀನಿ. ಆದ್ರಿಂದ ನಾನ್ ಹೊರಗಡೆ ಇದ್ರೇನೆ ನಿಮ್ಮ ಒಳಗಿನ ಪೂಜೆ ಸುಸೂತ್ರವಾಗಿ ನಡೆಯೋದು. ನಾನ್ ಒಳಗಡೆ ಬಂದ್ರೆ ಪ್ರಪಂಚದ 3ನೇ ಯುದ್ಧ ನಡೆದು ತಲೆಗಳು ಉರುಳು ಹೋಗಬಹುದು. ಜೀವ ತಗೊಳ್ಳೋಣ, ನಾವು ನೀವೆಲ್ಲ ನಿಮಿತ್ತ ಮಾತ್ರ. ಅವನನ್ನ ನೀವು ನೋಡಿದಿರೋ? ನಿರಂತರವಾಗಿ ನೋಡ್ತಾ ಇರ್ತೀನಿ, ನಿರಂತರವಾಗಿ ಸಮಾಲೋಚನೆ ಮಾಡ್ತಾ ಇರ್ತೀನಿ. ಬೇಕು ಅಂದ್ರೆ ನಿಮ್ ಜೊತೆನೆ ಒಂದ್ಸಲ ಸಮಾಲೋಚನೆ ಮಾಡಿಸೋಣಂತೆ. ಮೊದಲು ನಿಮಗೆ ಅವನ ಬಗ್ಗೆ ನಂಬಿಕೆ ಬರಬೇಕು. ಭಗವತ್ ಸೇವಕರಾದ ನಮ್ಮಂತವರ ಸಂಘ ಮಾಡಬೇಕು. ಆ ನಂತರ ಸರ್ವಸಂಗ ಪರಿತ್ಯಾಗಿಗಳಾಗಿ ನಿಮ್ಮ ಹಿಂದೆ ಬರ್ಬೇಕು. ನಿಮ್ಮ ಅನುಗ್ರಹ ನಮ್ಮ ಮೇಲೆ ಆಗ್ಬೇಕು. ನಮಗೆ ಆ ಜೀವನ ಅನಿವಾರ್ಯ ಆಗ್ಬೇಕು. ಆಗ ನಿಮ್ಮಂಥ ಮಹತ್ ಸಾಧಕರು ನಮ್ಮನ್ನ ಹರಸಿ ಹಾರೈಸಿ ನನ್ನ ನೆಚ್ಚಿನ ದೇವರನ್ನ ನಂಬಿಕೊಂಡು ಕಟ್ಕೊಂಡು ನೆಮ್ಮದಿಯಾಗಿದ್ದೀನಿ. ಆದ್ರೆ ದೇವ್ರ ಮುಖವಾಡ ಹಾಕೊಂಡು ಅಮಾಯಕರನ್ನ ವಂಚಿಸ್ತಿರೋ ನಿಮ್ಮಂಥವ್ರ ವೇಷ ಕಳಚಬೇಕು ಅನ್ನೋ ಮಹದಾಸೆಯನ್ನ ನಾನು ಇಟ್ಕೊಂಡಿದ್ದೀನಿ. ಮತ್ತು ಆ ಮಹದಾಸೆ ಈ ಜನ್ಮದಲ್ಲೇ ಪೂರೈಸುತ್ತೆ ಅನ್ನೋ ಭರವಸೆನೂ ಇದೆ ನನಗೆ. ಯಾವುದಕ್ಕೂ ನೀವು ಹುಷಾರಾಗಿರಿ. ಈ ನಿಮ್ಮ ನಾಟಕ ವೇಷ ಎಲ್ಲದಕ್ಕೂ ಒಂದಲ್ಲ ಒಂದಿನ ತೆರೆ ಬಿದ್ದೇ ಬೀಳುತ್ತೆ. ಈ ನಗೋ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಕಣ್ಣೀರನ್ನ ನೋಡಬೇಕು ಅನ್ನೋದು ನನ್ನ ಮಹದಾಸೆ. ಮತ್ತು ಆ ಆಸೆ ಆದಷ್ಟು ಬೇಗ ಈಡೇರ್ಲಿ ಅಂತ ನಾನು ಆಶಿಸ್ತೀನಿ. ಶುಭವಾಗ್ಲಿ. ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲದೆ ಬಟ್ಟೆನೆಲ್ಲ ಈಗ ಒಗ್ದು ಹಾಕಿದೀನಿ. ಕೆಲಸದವಳು ಬೇರೆ ಬಂದಿಲ್ಲ. ನಾನು ಟೆರೇಸಿಗೆ ಹೋಗಿ ಈ ಬಟ್ಟೆನೆಲ್ಲ ಒಣಗಾಕ್ ಬರ್ತೀನಿ. ಲಾಕ್ ಮಾಡಲ್ಲ, ಬಾಗ್ಲು ಸುಮ್ಮನೆ ಮುಂದೆ ಮಾಡ್ಕೊಂಡು ಹೋಗಿರ್ಲಾ? ಸರಿ. ದೇವ್ರೆ, ಆ ಮಚ್ಚಮುನಿಯ ಏನಾದರೂ ಇವಾಗಲೇ ಬಂದು ಲತಾ ಮೇಲಿಂದ ಕೆಳಗಡೆ ಬರೋದ್ರೊಳಗಡೆ ಕಚಕ್ ಅಂತ ಅನ್ಸ್ಬಿಟ್ರೆ ಸತ್ಯ ಹೋಗ್ಬಿಡ್ತೀನಲ್ಲಪ್ಪ. ಹೆಂಗಾದ್ರೂ ಆಗ್ಲಿ ಬೇಗ ಹೋಗಿ ಬಾಗ್ಲು ಹಾಕೊಂಡ್ಬಂದ್ಬಿಡ್ತೀನಿ. ಆಮೇಲೆ ನೋಡ್ಕೊಳ್ಳೋಣ. ನಮಸ್ಕಾರ ಸರ್. ಯಾರಪ್ಪ ನೀನು? ಕೊನೆ ನಮಸ್ಕಾರ ಹಾಕ್ತಿದ್ಯೇನಪ್ಪ? ಕೊನೆಯದಲ್ಲ ಸರ್, ಮೊದಲನೇದು.
ಏನಪ್ಪ ನಿನ್ನ ಹೆಸರು? ಕಾಂತರಾಜ್ ಮಳವಳ್ಳಿಯವ್ರು ಕಳಿಸಿದ್ದಾರೆ ಸರ್. ಯಾಕಪ್ಪ? ಅವ್ರು ನಿಮ್ಗೆ ಒಂದು ಪ್ರಸಾದ ಕೊಟ್ಟು ಬಂದಿದ್ದಾರೆ ಸರ್. ಇಲ್ಲಿ ನೋಡಿ. ಬನ್ನಿ ಒಳಗೆ. ಸರ್ ನೋಡಿ, ಎಲ್ಲ ಪ್ಯೂರ್ ಒರಿಜಿನಲ್ ನೋಟ್ಸು. ತಗೊಳ್ಳಿ ಸರ್. ಹೌದಾ? ತಗೊಳ್ಳಿ. ಇಲ್ಲಪ್ಪ, ಲಂಚದ ಹಣ ಮುಟ್ಟೋದಿಲ್ಲ ಅಂತ ನಾನು ಹೆಂಡತಿಗೆ ಮಾತು ಕೊಟ್ಟಿದ್ದೀನಿ. ಮತ್ತೆ ಏನ್ ಮಾಡ್ಲಿ ಸರ್ ಇದನ್ನ? ಹೇಳಿದ್ನಲ್ರಿ, ನಾನು ಆ ಹಣನ ಕೈಯಿಂದ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ಆವಾಗಲೇ ಹೇಳಿದ್ನಲ್ರಿ ನಾನು ಅದನ್ನ ಮುಟ್ಟೋದಿಲ್ಲ ಅಂತ. ಲಂಚದ ಹಣ ಕಸಕ್ ಸಮ. ಅಲ್ಲಿ ಕಷ್ಟಬಿಟ್ಟು ಇದೆಯಲ್ಲ, ಅದ್ರಲ್ಲಿ ತಗೊಂಡೋಗಿ ಹಾಕಿ, ಅದನ್ನ ಹಾಕ್ರಿ. ಓ, ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಿಮ್ಮ ಮಳವಳ್ಳಿ ಅವ್ರಿಗೆ ಹೇಳಿ ಅವ್ರ ಕೆಲಸ ಆಯ್ತು ಅಂತ. ಹೊರಟಿ ಬೇಗ. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ವಾಮಿ, ಬೇಗ ನಡೀರಿ. ಅಕಸ್ಮಾತ್ ಏನಾದ್ರೂ ನನ್ನ ಹೆಂಡತಿ ಬಂದ್ರೆ ನಾನು ದುಡ್ಗೂ ಕಲ್ಲು, ನಿಮ್ ಕೆಲ್ಸಕ್ಕೂ ಮಣ್ಣು. ನಡೀರಿ. ಬರ್ತೀನಿ ಸರ್. ಹಾ, ಬರ್ತೀನಿ ಮೇಡಮ್. ಲತಾ, ನೀನು ಯಾವಾಗ ಬಂದೆ? ಇದೆಲ್ಲ ನಡೆಯೋವಾಗ್ಲೇ ಬಂದೆ. ಅಂದ್ರೆ ನೀನು ಯಾಕ್ರಿ ಹೀಗ್ ನನ್ ಹೊಟ್ಟೆ ಉರಿಸ್ತೀರಾ? ನಿನ್ನೆ ದಿನ ಅಷ್ಟೆಲ್ಲ ಹೇಳಿದ್ನಲ್ರಿ, ಇನ್ನು ಈ ಜನ್ಮದಲ್ಲಿ ಲಂಚ ಮುಟ್ಟೋದು ಇಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡಿದ್ರಲ್ರಿ. ಈಗಲೂ ನಿನ್ ಮಾತಿನ ಪ್ರಕಾರ ನಡ್ಕೊಂಡಿದ್ದೀನಲ್ಲ ಲತಾ. ಲಂಚದ ಹಣನ ನನ್ನ ಕೈಯಿಂದಲೂ ಮುಟ್ಟಿಲ್ಲ. ನೀವು ಬದ್ಲಾಗಲ್ಲ, ನೀವು ಖಂಡಿತ ಬದ್ಲಾಗಲ್ಲ. ನಿಮ್ ಹೆಗ್ಲೇರಿರೋ ಲಂಚ ಅನ್ನೋ ಶನಿ ನಿಮ್ಮನ್ ಬಿಡಲ್ಲ. ಅದು ಹಾಗಲ್ವೇ ಲತಾ. ಈಗ ನಾನು ದುಡ್ಡು ತಗೊಳ್ಳಿಲ್ಲ ಅಂತಂದ್ರೆ ಬೇರೆ ಬೇರೆ ತರದ ಪ್ರಾಬ್ಲಮ್ಗಳು ಶುರು ಆಗ್ಬಿಡುತ್ತೆ. ಒಂದ್ಸಲ ಲಂಚ ತಗೊಳ್ಳೋಕ್ ಶುರು ಆದ್ಮೇಲೆ ಖಂಡಿತ ನಿಲ್ಸಕ್ಕಾಗಲ್ಲ. ಈ ಕಾಲದಲ್ಲಿ ಬದಲಾವಣೆ ಅನಿವಾರ್ಯ ಲತಾ. ಮುಟ್ಬೇಡಿ ನನ್ನನ್ನ, ಅಸಹ್ಯ ಆಗುತ್ತೆ. ದೂರ ನಿಂತ್ಕೊಳ್ಳಿ. ಕೋಪ ಮಾಡ್ಕೋಬೇಡ್ವೆ ಲತಾ, ತಾಳ್ಮೆ ತಂದ್ಕೋ. ಇನ್ನಂಗ್ ಈ ಮನೇಲಿರಕ್ ಸಾಧ್ಯ ಇಲ್ಲ. ಇನ್ ನಿಮ್ ಜೊತೆ ಸಂಸಾರ ಮಾಡಕ್ಕೂ ಸಾಧ್ಯ ಇಲ್ಲ. ಲತಾ, ನಾನು ಹೇಳ್ತಿರೋದು ನೀನ್ ಒಳ್ಳೇದಕ್ಕೆ. ದುಡುಕ್ಬೇಡ ಲತಾ. ಸತ್ ಹೋದ್ಲು ನಿಮ್ ಲತಾ. ಕಟ್ಕೊಂಡ್ ಹೆಂಡ್ತಿಗ್ ಕೊಟ್ ಮಾತ್ಗಿಂತ ಅನಿಷ್ಟದ್ ಲಂಚನೇ ಹೆಚ್ಚಾಗೋಯ್ತಲ್ವಾ? ಇರಿ, ಇನ್ಮೇಲೆ ಆ ಲಂಚದ ಜೊತೆನೆ ಸಂಸಾರ ಮಾಡ್ಕೊಂಡಿರಿ. ನಾನು ಹೋಗ್ತೀನಿ, ನಾನು ಹೊರಟೋಗ್ತೀನಿ. ಲತಾ, ಎಲ್ಲಿಗೆ ಹೋಗ್ತೀಯಾ? ಸುಡುಗಾಡ್ಗೆ ಹೋಗ್ತೀನಿ. ಅದನ್ ಕಟ್ಕೊಂಡ್ ನಿಮ್ಗೇನಾಗ್ಬೇಕು? ಲತಾ, ದುಡುಕ್ಬೇಡ, ಆಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಪಶ್ಚಾತ್ತಾಪನ? ನಿಮ್ಮಂತ ಲಂಚದ ಭೂತಕ್ ನನ್ನ ಮದುವೆ ಮಾಡ್ಕೊಟ್ರಲ್ಲ, ಆಗ್ಲೇ ನನ್ ಪಶ್ಚಾತ್ತಾಪ ದಿನಗಳು ಶುರುವಾಗಿ ಹೋದ್ವು. ಇನ್ ಪಶ್ಚಾತ್ತಾಪ ಪಡೋಕೇನಿದೆ? ನಾನ್ ಹೊರಡ್ತೀನಿ. ಇನ್ ಯಾವತ್ತೂ ಈ ಮನೆ ಹೊಸ್ಲು ತೊಳಿಯಲ್ಲ. ಲತಾ, ನಿನ್ಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯಾ? ಹಿಡ್ದಿದೆ ಅಂತಾನೆ ಅನ್ಕೊಳ್ಳಿ. ಗುಡ್ ಬೈ. ಹೇ ಲತಾ, ಲತಾ, ಲತಾ. ಹೋಗು, ಹೋಗು. ನನ್ ಬಿಟ್ಟು ಬದುಕೋ ಯೋಗ್ಯತೆ ನಿನ್ಗೆಲ್ಲಿದೆ? ಹೋದವಳು ಒಂದ್ ದಿವಸ ಇಲ್ಲಿಗೆ ಬರ್ಲೇಬೇಕು. ಹೊರಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಹಣದ ಬೆಲೆ ಏನು ಅಂತ ನಿಂಗೆ. ಈ ಮನುಷ್ಯ ಬದಲಾಗೋ ಲಕ್ಷಣ ಇಲ್ಲ. ನನ್ನ ಜೀವನ ಹಾಳಾಗೋಯ್ತು. ಮನೆ ಬಿಟ್ಟೇನೋ ಬಂದ್ಬಿಟ್ಟೆ. ಆದ್ರೆ ಎಲ್ಲಿಗೆ ಹೋಗೋದು? ಯಾರ ಮನೆಗೆ ಹೋಗೋದು? ಅಮ್ಮನ ಮನೆಗೆ ಹೋದ್ರೆ ಗಂಡನ ಮನೆನೇ ದೇವ್ರ ಮನೆ. ಕಷ್ಟನೋ ಸುಖನೋ ಅಲ್ಲೇ ಇರು ಅಂತಾರೆ. ಮಾವನ ಮನೆಗೆ ಹೋದ್ರೆ ಇಲ್ಲ, ಮಾವಂಗೆ ವಿಷಯ ತಿಳಿದ್ರೆ ಅವ್ರ ಆರೋಗ್ಯ ಹಾಳಾಗುತ್ತೆ. ಬೇಡ, ಅಲ್ಲಿಗೂ ಹೋಗೋದು ಬೇಡ. ಮತ್ತಿನ್ನೆಲ್ಲಿಗೆ ಹೋಗೋದು? ಅದೇ ಸರಿಯಾದ ದಾರಿ. ಯಾವುದು ಅತಿ ಆಗ್ಬಾರ್ದು. ಬೇಡ ಬೇಡ ಅಂತ ಹೇಳಿದೆ, ಕೇಳಿದ್ಯಾ? ಇದ್ದು ಒಂದೇ ಆಧಾರ, ಅದನ್ನು ಕಳ್ಕೊಂಡೆ. ಏನೇ ಆದ್ರೂ ನೀನ್ ಅಕ್ಕನ ಮನೇಲಿ ಕಳ್ತನ ಮಾಡಬಾರ್ದಾಗಿತ್ತು. ಅಕ್ಕನ ಮನೇಲಿ ಕಳ್ತನ ಮಾಡ್ದೆ ಇನ್ ಪಕ್ಕದ ಮನೇಲಿ ಮಾಡಕ್ಕಾಗತ್ತಾ? ಹೇಳೋದು ಸುಲಭ,
ದಿನ ಕಾಫಿ ಡೇ ಪಿಜ್ಜಾ ಹತ್ತು ಅಂತ ಸುತ್ತಾಡ್ತಿದ್ವಲ್ಲ ಅದಕ್ಕೆ ದುಡ್ಡು ತಂದು ಕೊಡ್ತಿದ್ದವ್ರು ಯಾರು? ತಿನ್ನೋರ್ಗು ತಿನ್ಬಿಟ್ಟು ಇವಾಗ ಕಳ್ತನ ಮಾಡ್ಬಾರ್ದಿತ್ತು ಅಂತ ಹೇಳ್ತೀಯಲ್ಲ? ಈಗ ಪೂರ್ತಿಯಾಗಿ ನಿಂತು ಹೋದಾಗಾಯ್ತಲ್ಲ, ಮುಂದೇನ್ ಗತಿ ಹೇಳು? ನಾವು ಕ್ಲಾಸ್ಗೂ ಸರಿಯಾಗಿ ಹೋಗ್ತಾ ಇಲ್ಲ. ಈ ಸಲ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಂತೂ ಡೌಟು. ನಮ್ಗೆ ಯಾರು ಕೆಲಸ ಕೊಡ್ತಾರೆ? ಕೊಟ್ರು ನಾನ್ ಮಾಡಲ್ಲ. ನನಗ್ ದುಡಿಯೋಕ್ ಇಷ್ಟ ಇಲ್ಲ. ಕದಿಯೋದು ಅಂದ್ರೆ ಕೈ ಚುರುಕಾಗತ್ತೆ, ಕೆಲ್ಸ ಮಾಡೋದು ಅಂದ್ರೆ ಕೈ ಎತ್ತೋಕೆ ಆಗಲ್ಲ. ಹಾಗಿದ್ರೆ ಒಂದೇ ದಾರಿ, ನಿಮ್ಮ ಅಕ್ಕ ಭಾವನ್ ಕ್ಷಮೆ ಕೇಳೋದು. ಹೋಗಿ ಕಾಲಿಡ್ಕೊಂಡ್ಬಿಡು. ಎಷ್ಟೇ ಆಗ್ಲಿ ನೀನ್ ಒಡ ಹುಟ್ಟಿದ ಅಕ್ಕ ಅಲ್ವಾ? ಸದ್ಯಕ್ಕೆ ಅದು ಕಷ್ಟ ಕಣೋ. ಅವತ್ತೇ ಕ್ಷಮೆ ಕೇಳಿದ್ರೆ ಆಗಿತ್ತು. ಸಿಟ್ ಮಾಡ್ಕೊಂಡು ಆಚೆ ಬಂದೆ. ಈಗ ಮತ್ತೆ ಹೋಗೋದು ಅಂದ್ರೆ ಕಷ್ಟ. ಅಕ್ಕನ ಹತ್ರ ಎಂತ ಸ್ವಾಭಿಮಾನ? ಸುಮ್ಮನೆ ಹೋಗಿ ಸರೆಂಡರ್ ಆಗು. ನಾಟಕ ಆಡೋದು ನಿನಗೆ ಹೇಳ್ಕೊಡ್ಬೇಕಾ? ಇಲ್ಲ ಅಂದ್ರೆ ಕಾರು ಬೈಕು ಕದಿಯೋದನ್ನ ಬಿಟ್ಟು ಪಿಕ್ ಪಾಕೆಟ್ ಮಾಡ್ಬೇಕಾಗತ್ತೆ. ಕಳ್ತನ ಅನ್ನೋದು ವಿಚಿತ್ರ ನೋಡು. ಕದಿತಾ ಕದಿತಾ ಮಜಾ ಕೊಡತ್ತೆ. ಪ್ರತಿ ಸಲ ಬಚಾವಾದಾಗ ಸಖತ್ ಖುಷಿ ಕೊಡುತ್ತೆ. ಇದೇ ತರ ಆದ್ರೆ ಫುಲ್ ಟೈಮ್ ಕಳ್ರಾಗ್ಬಿಡ್ತೀವಿ. ಬೈಕಿಂದ ಶುರುವಾಗಿದ್ದು ಕಾರ್ವರೆಗೂ ಬಂತು. ಆ ಮುಗ್ಗನ್ ಮುಗಿಸಿ ಅಕ್ಕ ಬಾವನವರೆಗೂ ಬಂತು. ಡೋಂಟ್ ಯು ಥಿಂಕ್ ನಾವೆಲ್ಲೋ ಒಂದ್ ಕಡೆ ಇದನ್ನ ಸ್ಟಾಪ್ ಮಾಡ್ಬೇಕು ಅಂತ? ಯಾವ್ದನ್ನೇ ಆಗ್ಲಿ ಶುರು ಮಾಡಿದಷ್ಟು ಸುಲಭ ಅಲ್ಲ ಕಣೋ ಸ್ಟಾಪ್ ಮಾಡೋದು. ಈಗ ಯಾವ್ದನ್ನ ಸ್ಟಾಪ್ ಮಾಡೋದು, ಯಾವ್ದನ್ನ ಶುರು ಮಾಡೋದು? ಯಾವ್ದನ್ನು ಸ್ಟಾಪ್ ಮಾಡಲ್ಲ. ಸರಿಯಾದ ಟೈಮ್ ನೋಡಿ ಅಕ್ಕನ ಮನೆಗೆ ಎಂಟ್ರಿ ಕೊಡ್ತೀನಿ. ಹಳೆ ತಪ್ಪನ ಮಾಡಲ್ಲ. ಒಂದ್ ವೇಳೆ ಮಾಡಿದ್ರು ಸಿಕ್ಕಾಕೊಳ್ಳಲ್ಲ. ಈ ಕಳ್ತನ ಸುಳ್ಳು ಎಲ್ಲ ಯಾಕೋ ಪ್ರೊಫೆಷನ್ ಆಗೋ ತರ ಕಾಣ್ತಾ ಇದೆ. ಯಾರು? ಅರೆ ಅರೆ ಲತಾ, ಇದೇನು ಇಷ್ಟೊತ್ತಲ್ಲಿ? ಅದು ಲಗೇಜ್ ಸಮೇತ. ಒಳಗ್ ಬರೋದಕ್ ಪರ್ಮಿಷನ್ ಇದೆಯಾ ಸುಷ್ಮಾ? ಅರೆ ಬಾರೆ, ಬಾ ಕುತ್ಕೋ. ಮತ್ತೆ ಏನ್ ಲತಾ, ಏನ್ ಸಮಾಚಾರ? ನಾನ್ ಮನೆ ಬಿಟ್ಟು ಬಂದ್ಬಿಟ್ಟೆ ಕಣೆ. ಏನ? ನನ್ ಗಂಡ ಲೈಫಲ್ಲಿ ಬದಲಾಗಲ್ಲ ಅನ್ನಿಸ್ತು. ನಾನ್ 1000 ಸಲ ಬುದ್ಧಿ ಹೇಳಿದ್ರು ಲಂಚ ತಗೊಂಡ್ ಕಷ್ಟನ್ ಮೈ ಮೇಲೆ ಹೇಳ್ಕೊಳ್ಳೋ ಅವ್ರ ದುರ್ಬುದ್ಧಿ ಅವ್ರನ್ನ ಬಿಟ್ಟು ಹೋಗಲ್ಲ. ಅದಕ್ಕೆ ಅವ್ರನ್ನ ನಾನು ಬಿಟ್ಟು ಬಂದ್ಬಿಟ್ಟೆ. ಯಾಕೆ ಯಾಕೆ ಲತಾ ಇಂತ ಆತುರದ ನಿರ್ಧಾರ ತಗೊಂಡೆ? ಅಲ್ಲ, ಮನೆ ಬಿಟ್ಟು ಬರೋದ್ರಿಂದ ನಿನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅನ್ಸತ್ತ ನಿಂಗೆ? ಅವ್ರ ತಲೆಗೆ ಹೊಕ್ಕಿರೋ ಭ್ರಷ್ಟಾಚಾರ ಅನ್ನೋ ಭೂತನ ಓಡ್ಸಕ್ಕಾಗಲ್ಲ ಅಂತ ನಂಗೆ ಬಹಳ ಚೆನ್ನಾಗಿ ಅರ್ಥ ಆಗೋಯ್ತು. ಅದಕ್ಕೆ ಆ ಮನುಷ್ಯನ ಸಹವಾಸದಿಂದ ಕಷ್ಟನೋ ಸುಖನೋ ದೂರ ಇದ್ಬಿಡೋದು ಒಳ್ಳೇದು ಅನ್ನಿಸ್ಬಿಟ್ಟು ಬಂದ್ಬಿಟ್ಟೆ. ಮನೆ ಬಿಟ್ಟು ಬಂದ್ರೆ ಎಲ್ಲಾನು ಸರಿ ಹೋಗಲ್ಲ. ನೀನ್ ಅಲ್ಲೇ ಇದ್ದು ಅವ್ರನ್ನ ಬದಲಾಯಿಸೋ ಪ್ರಯತ್ನ ಮಾಡ್ಬೇಕಿತ್ತು. ನಿನ್ ಗಂಡ ಬದಲಾದ್ರ? ನೀವ್ ಮತ್ತೆ ಮನೆಗ್ ಕರ್ಕೊಂಬರ್ತೀನಿ ಅಂತ ನಿನ್ ಗಂಡ ಒಪ್ಕೊಂಡ್ರ? ಇಲ್ಲ ಅಲ್ಲ, ನೀನ್ ಮನೇಲೇ ಇರ್ತೀಯ. ಪ್ರತಿದಿನ ನಿಮ್ ಅತ್ತೆ ಬಗ್ಗೆ ಮಾತಾಡ್ತಾನೆ ಇರ್ತೀಯ. ಅವ್ರನ್ನ ಮನೆಗ್ ಕರ್ಕೊಂಬನ್ನಿ ಅಂತ ಹೇಳ್ತಾನೆ ಇರ್ತೀಯ ಅಂತ ನಂಗೆ ಗೊತ್ತು. ಆದ್ರೆ ಅದರಿಂದ ಏನಾದ್ರೂ ಉಪಯೋಗ ಆಗಿದ್ಯಾ? ಹಾಗಾಗಿದ್ರೆ ಹೇಳ್ಬಿಡು, ನಾನು ಈಗ್ಲೇ ನಮ್ಮ ಮನೆಗೆ ವಾಪಸ್ ಹೊರಟೋಗ್ತೀನಿ. ಅಲ್ಲ ಕಣೆ, ನಮ್ಮ ಅತ್ತೆನ ಇಲ್ಲಿ ಕರ್ಕೊಂಡ್ ಬಂದು ಇರಿಸ್ಕೋಬೇಕು ಅನ್ನೋ ನನ್ನ ಆಸೆ ಏನೋ ಈಡೇರಿಲ್ಲ ನಿಜ. ಆದ್ರೆ ಅವ್ರನ್ನ ಕರ್ಕೊಂಡ್ ಬರೋ ದಿನ ಹತ್ರ ಬಂದೇ ಬರತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ಸುಂದರ್ ಇವತ್ತಲ್ಲ ನಾಳೆ ಆದ್ರೂ ಅವ್ರನ್ನ ಖಂಡಿತ ಇಲ್ಲಿ ಕರ್ಕೊಂಡ್ ಬಂದೇ ಬರ್ತಾರೆ ಕಣೆ. ಹೌದಾ? ಏನಂತ ಅನಿವಾರ್ಯ ಎದುರಾಗಿರೋದು? ನಾನು
ತಾಯಿ ಆಗ್ತಿದ್ದೀನಿ ಕಣೆ. ಸುಷ್ಮಾ, ನಿಜವಾಗ್ಲೂ? ಡಾಕ್ಟ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ನಾನು ಅತ್ತೇನ್ ಕರ್ಕೊಂಡ್ ಬನ್ನಿ ಅಂತ ಇವ್ರಿಗೆ ಪಟ್ಟು ಹಿಡಿದು ಕೇಳ್ತಾ ಇದ್ದೀನಿ. ಆದ್ರೆ ಪುಣ್ಯಾತ್ಮ ತನ್ನ ಹಠ ಬಿಡ್ತಾ ಇಲ್ಲ. ಏನೇ ಆಗ್ಲಿ, ನೀನ್ ತಾಯಿ ಆಗ್ತಿದ್ಯಾ ಅನ್ನೋ ಸುದ್ದಿ ಕೇಳಿ ನಾನೇ ತಾಯಿ ಆದಷ್ಟು ಸಂತೋಷ ಆಯ್ತು ಕಣೆ. ಕಂಗ್ರಾಟ್ಸ್. ಬೇಜಾರು ಮಾಡ್ಕೋಬೇಡ್ವೆ. ನಿನಗೂ ಆದಷ್ಟು ಬೇಗ ತಾಯಿ ಆಗೋ ಯೋಗ ಖಂಡಿತ ಬಂದೇ ಬರುತ್ತೆ ಕಣೆ. ಇನ್ನು ಆಸೆ ಕನ್ಸ್ ಮಾತ್ರ. ನಾನೇ ಮನೆ ಬಿಟ್ಟು ಬಂದ್ಮೇಲೆ ನನ್ ತಾಯಿ ಆಗಕ್ಕೆ ಹೇಗ್ ಸಾಧ್ಯ? ಗಂಡ ಹೆಂಡತಿ ಸಂಬಂಧ ಅನ್ನೋದು ಅಷ್ಟು ಬೇಗ ಮುರಿದು ಹೋಗುವಂಥದ್ದಲ್ಲ ಕಣೆ. ಮನಸ್ತಾಪ ಮುನ್ಸು ಅನ್ನೋದು ಎಲ್ಲ ಸಂಸಾರದಲ್ಲೂ ಇರತ್ತೆ. ಹಾಗೆ ಬಂದ್ ಹೋಗೋ ಮೋಡದ ಥರ ಅದು ಸರಿದು ಹೋಗ್ತಾನೆ ಇರತ್ತೆ. ನಿನ್ ಸಮಸ್ಯೆನೂ ಅಷ್ಟೇ, ಮಂಜು ಕರಗದ ಹಾಗೆ ಕರಗ್ ಹೋಗತ್ತೆ ಕಣೆ. ಅಲ್ಲಿವರೆಗೂ ನಿಸ್ಸಂಕೋಚವಾಗಿ ನೀನಿಲ್ಲೇ ಇದ್ಬಿಡ್ಬೇಕು. ನಿಂಗೆ ಅಗತ್ಯ ಇರೋ ಟೈಮಲ್ಲೇ ನಾನು ಮನೆ ಬಿಟ್ಟು ಬಂದಿದ್ದೀನಿ. ಒಂಥರದ್ರಲ್ಲಿ ಒಳ್ಳೇದೇ ಆಯ್ತು ಬಿಡು. ಆದ್ರೂ ಒಂದು ಮಾತು ನಿನ್ ಗಂಡನ್ ಕೇಳು. ಅವ್ರಿಗೆ ನೀನನ್ ಕಂಡ್ರೆ ತುಂಬಾ ಗೌರವ. ಅವ್ರೇನು ಅನ್ಕೊಳಲ್ಲ. ನೀನ್ ಇಲ್ಲಿದ್ದೀಯಾ ಅಂತ ಗೊತ್ತಾದ್ರೆ ಅವ್ರ ಅಮ್ಮನ್ ಕರ್ಕೊಂಡ್ ಬರ್ಬೇಕು ಅನ್ನೋ ಯೋಚನೆನ ಅವ್ರು ಬಿಟ್ಟಾಕ್ಬಿಡ್ತಾರೆ. ನೀನ್ ನನ್ ಗಂಡನ ವಿಷಯ ಏನ್ ಸುಂದರ ಹತ್ರ ಹೇಳಕ್ ಹೋಗ್ಬೇಡ. ನಾಳೆ ನಾನೇ ಅವ್ರ ಹತ್ರ ನಿಮ್ ಮತ್ತೆ ವಿಚಾರವಾಗಿ ಮಾತಾಡ್ತೀನಿ. ಆಯ್ತು, ಅದೇನ್ ಮಾಡ್ತೀಯೋ ಮಾಡು. ನಿನ್ ಪ್ರಯತ್ನನೂ ನಡೆದು ಹೋಗ್ಲಿ. ಈಗ ಕೈಕಾಲ್ ಮುಖ ತೊಳ್ಕೊಂಡು ಫ್ರೆಶ್ ಆಗು ಬಾ. ನಾನು ಮೊದಲೇ ಹೇಳಿದ್ದೀನಿ, ಸಂಕೋಚ ಅಂತೂ ಬೇಡ. ಮನೇಲಿ ಗೆಸ್ಟ್ ರೂಮ್ ಇದೆ, ಆರಾಮವಾಗಿರು. ನನ್ನ ನೀನ್ ಎಷ್ಟು ಕಂಫರ್ಟ್ ಮಾಡ್ತೀಯ. ನಿಜವಾದ ಫ್ರೆಂಡ್ ಅಂದ್ರೆ ನೀನೇ ಕಣೆ. 1000 ನೆಂಟ್ರ ಮನೆ ಇದ್ರೆ ಹೋಗ್ಬೇಕು ಅನ್ಸಲ್ಲ. ಫ್ರೆಂಡ್ ಮನೆಗೆ ಮನ್ಸು ಹೇಳ್ಕೊಂಡ್ ಬಂದ್ಬಿಡುತ್ತೆ. ಜೀವನ ಅನ್ನೋ ಬೆಂಗಾಡಲ್ಲಿ ಬೀಸೋ ತಂಗಾಳಿ ಅಂದ್ರೆ ಸ್ನೇಹ ಒಂದೇ ಸುಷ್ಮಾ. ಬಾರೆ ಹೋಗೋಣ. ಏನೋ ಶ್ರಾವಣ, ನಿದ್ದೆ ಬರಲಿಲ್ವಾ? ಏನೋ ಮನಸ್ಸಿಗೆ ಹಚ್ಕೊಂಡಿದ್ದೀಯ ಅಂತ ಕಾಣುತ್ತೆ. ನಾನು ಕೇಳಬೇಕಾಗಿದ್ದ ಪ್ರಶ್ನೆನ ನೀವೇ ಕೇಳ್ತಿದ್ದೀರಾ? ನೆನ್ನೆ ರಾತ್ರಿ ಬಹಳ ಕನ್ವರ್ಸ್ತಾ ಇದ್ರಿ. ಹೌದಾ? ಅದು ಏನೋ ಚಡಪಡಿಕೆ, ತೊಳಲಾಟ, ಸಂಕಟ. ಆದರೆ ನಾನು ಕನ್ವರ್ಸೋದು ನಿನಗೆ ಹೇಗೆ ಗೊತ್ತಾಯ್ತು? ರೂಮಿಗೆ ಬಂದಿದ್ಯಾ? ಇಲ್ಲ ಅಪ್ಪ, ನಿಮ್ಮ ಕನ್ವರ್ಕೆ ಕೂಗಾಟ ನಮ್ಮ ರೂಮಿಗೆ ಕೇಳಿಸ್ತಾ ಇತ್ತು. ಮೇಘಂಗೆ ನಿದ್ರೆನೇ ಬರಲಿಲ್ಲ. ಮಾವಂಗೆ ಏನಾಯ್ತು ಅಂತ ರಾತ್ರಿ ಎಲ್ಲ ಎದ್ದು ಕೂತಿದ್ಲು. ನೀವು ಆರೋಗ್ಯವಾಗಿದ್ದೀರಾ ತಾನೇ? ಈಗ ನಿನ್ನ ಕಾಳಜಿ ನನ್ನ ಆರೋಗ್ಯದ ಬಗ್ಗೆನೋ ಅಥವಾ ಮೇಘ ಹಾಗೆ ರಾತ್ರಿ ನಿದ್ದೆ ಬರಲಿಲ್ಲ ಅಂತನೋ? ಅದು ಹಾಗಲ್ಲ ಅಪ್ಪ. ಗೊತ್ತಾಯ್ತು ಬಿಡು, ನೀವಿಬ್ಬರು ಯೋಚನೆ ಮಾಡಬೇಡಿ. ಇವತ್ತು ನಾನು ನಿರಾಳವಾಗಿದ್ದೀನಿ, ಆನಂದವಾಗಿ ನಿದ್ರೆ ಮಾಡ್ತೀನಿ. ಎಲ್ಲ ರಾತ್ರಿಗಳು ಕರಾಳವಾಗಿರೋದಿಲ್ವೋ? ನಿನ್ನೆ ರಾತ್ರಿ ನಿಮ್ಮ ಕನ್ವರ್ಕೆಗೆ ಏನು ಕಾರಣ ಅಂತ ನೀವು ಹೇಳಲೇ ಇಲ್ಲ. ಅದು ಇತ್ತೀಚೆಗೆ ನಾನು ತುಂಬ ಸೂಕ್ಷ್ಮವಾಗಿದ್ದೀನಿ ಅನ್ಸುತ್ತೆ. ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡ ದೊಡ್ಡದಾಗಿ ಕಾಡ್ತವೆ. ಉಪೇಕ್ಷೆ ಮಾಡಬೇಕಾದ ಕ್ಷುಲ್ಲಕ ವಿಚಾರಗಳನ್ನು ಗಂಭೀರವಾಗಿ ತಗೊಂಡ್ಬಿಡ್ತೀನಿ. ಆ ಥರದ ಒಂದು ಘಟನೆಯಿಂದ. ಆ ಘಟನೆ ಮನೆ ಒಳಗೆ ನಡೆದಿತ್ತೋ ಇಲ್ಲ ಹೊರಗೆ ನಡೆದಿತ್ತೋ? ಹೊರಗಡೆ. ಚೇಚೆ, ಒಳಗಲ್ಲಪ್ಪ. ಅದು ಏನು ನಡೀತು ಅಂತ ನೀನು ಕೇಳಬೇಡ. ವಿವರಿಸೋದಕ್ಕೆ ಅಷ್ಟು ದೊಡ್ಡದು ಅಲ್ಲ, ವಿವರಿಸೋಕೆ ನಂಗೆ ಉತ್ಸಾಹವೂ ಇಲ್ಲ. ಅಲ್ಲದೆ ಅದು ನಿನ್ನೆಯೇ ತಿಳಿಯಾಯ್ತು. ಸೈಟ್ ತಗೊಳಕ್ಕೆ ದುಡ್ಡಿಲ್ಲ ಅಂತ ನಾವು ಪರದಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯೋಚನೆ ಮಾಡೋದ್ರ ಬದಲು ಯಾವುದೋ ಸಿಲ್ಲಿ ವಿಷಯನ ತಲೆಗೆ ಹಚ್ಕೊಂಡು ಕೊರಗ್ತಿದ್ದಾರೆ. ಈಗಲಾದ್ರೂ ಒಂದು ಮಾತು ಕೇಳಬಾರ್ದ? ಸೈಟ್ ವಿಷಯ ಏನಾಯ್ತು ಅಂತ. ನಿನ್ನ ಸೈಟ್ ವಿಷಯ ಏನಾಯ್ತು? ಅದೆಲ್ಲ ಕ್ಷುಲ್ಲಕ ವಿಷಯ, ಹೋಗ್ಲಿ ಬಿಡಿಯಪ್ಪ. ಅಯ್ಯಯ್ಯೋ, ಬೆಂಗಳೂರಲ್ಲಿ ಸೈಟ್ ತಗೊಳ್ಳೋದು ಕ್ಷುಲ್ಲಕ ವಿಷಯನ? ಆದರೆ ಅದಕ್ಕೆ ಸರಿಯಾಗಿ ಉಳಿತಾಯ ಮಾಡದೆ, ಸೂಕ್ತವಾಗಿ ಪೂರ್ವ ಸಿದ್ಧತೆ ಮಾಡ್ಕೊಳ್ಳದೆ ಕೊರಗಿದ್ರೆ ಏನು ಲಾಭ?
ಶ್ರಾವಣ, ಸ್ವಂತ ಮನೆಯಲ್ಲಿಲ್ಲ ಅಂತ ನಿನಗೆ ಚಿಂತೆ, ಶಿಶಿರಂಗೆ ಸ್ವಂತ ಮನೆಯಲ್ಲಿದ್ದೂ ಚಿಂತೆ. ದಾಸರು ಹೇಳಿದಾಗೆ ಅನುಗಾಲವೂ ಚಿಂತೆ ಜೀವಕ್ಕೆ. ಅದಕ್ಕೆ ಮನಸ್ಸು ಚೆನ್ನಾಗಿರಬೇಕು. ಮನಸ್ಸೊಂದು ಚೆನ್ನಾಗಿದ್ರೆ ಮನೆ ಮಾತ್ರ ಯಾಕೆ, ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ಅದಕ್ಕೆ ಚಿಂತೆ ಮಾಡಬೇಡ, ಆರಾಮಾಗಿ ಮಲ್ಕೊ. ಗುಡ್ ನೈಟ್. ಗುಡ್ ನೈಟ್ ಅಪ್ಪ.